ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೆ ಏಕೆ ಕೊಡಬೇಕು ಕಪ್ಪ? ಇನ್ನೊಂದ್ರಿ ಈ ವಾಡೆ ಏನದು ಇದು ಇರು ಜಾಗ ಇರ್ಲಕ್ ಜಾಗ ಇದು ಎಲ್ಲರಿಗೂ ಇರ್ಲಕ್ ಜಾಗ. ಮದ್ದ ಗುಂಡು ತಯಾರು ಮಾಡುದು ಅಲ್ಲಿ. ಈಗೇನ್ ಹಚ್ಚ ಕಡೆ ಹೊಸ ಮನೆಗಳು ನೋಡಿದ್ರಲ್ಲ ಅವು ಇತ್ತಿತ್ತಲಾಗ ಆಗ್ಯಾವ. ಇವು ನಮ್ಮ ಹಿರಿಯರ ಕಾಲದಾಗ ಆಗ್ಯಾವ. ಮೊದಲು ಇದ್ದಿದ್ದೆ ಇದು ಅಷ್ಟೇ. ಒಟ್ಟು ಮಂದಿ ಒಟ್ಟು ಅಂತ ಮುತ್ತೈದರು ಇಲ್ಲೇ ಇರ್ತಿಲ್ಲ. ಒಂದಿತ್ತು ಇವೇನ್ ತಲೆಬಾಗ್ಲದಾಗ್ಯಾವಲ್ಲ ಇವು ಇತ್ತಿತ್ತಲಾಗ ಆಗ್ಯಾವ. ಇದೆಲ್ಲ ಇಲ್ಲಿ ಹೋಲೋ ದಾರಿ ಒಳಗಿಂದೊಳಗೆ ಹೋಲತ್ರಿ. ಅಂದ್ರೆ ನಾವು ಕೂತ ಜಾಗ ಮೇನ್ ಎಂಟ್ರ ಆಗೋದು ಈ ಜಾಗ. ಇಲ್ಲಿಂದೇ ಬರ್ಬೇಕು. ಆಮೇಲೆ ಒಳಗಡೆ ಎಷ್ಟು ದೊಡ್ಡದ್ರಿ ಇದು ಇನ್ನ ರೋಡಿನ ಈಗ ಇಲ್ಲಿ ನಾವು ಶೂಟ್ ಮಾಡಿ ಉಳಿಬಾರ್ದ್ರಿ ಯಾವ ಐತಿಹಾಸಿಕ ಯಾವ ಉಳಿದ್ರಿ. ಆಮೇಲೆ ಈ ತೋಟದಾಗ ಒಂದಿಟ್ಟು ಬ್ರಿಟಿಷರ್ ಮುತ್ತಿಗೆ ಹಾಕದಾಗ ಅದೇನ್ ಮಾಡಿ ಇದು ಮಾಡ್ಯಾವಲ್ರಿ ಅಲ್ಲಿ ಒಳಗೆ ಇಳಿದ್ರ ಅಲ್ಲಿ ತೋಟದಾಗ ಹೇಳ್ತದ ಇದು ಮಾಡ್ಯಾರ ಅದು ಕೆಡವೆ ಇರೋದು. ಕೆಡವೆ ಇದು ನೋಡ್ಲಾಕ್ ಹಿಂಗ್ ಚಾಪೆ ಕಾಣ್ತದ. ಅಲ್ಲಿ ಹೋದ್ಮೇಲೆ ಅಲ್ಲಿ ಬಾಗಿಲದೊಳಗೆ ಒಳಗೆ ಬರ್ಲಾಕ 2-3 ಕೋಲಿ ಖುಲ್ಲಾ ಅದಾವ. 2 ಕೋಲಿ ತನ ಬಂದೇವಿ. ನಾನು ಒಳಗ್ ಬರ್ಬೋದ್ರಿ. ಅದು ಮುಂದ ಇಮಾರತಿ ಆಗ್ಯಾವಲ್ರಿ ಒಟ್ಟು ಎಲ್ಲ ಈ ಊರಾಗ ಇಮಾರತಿ ಆಗನ ಒಟ್ಟು ಕುಸಿಬಿದ್ದವ್ರು. ಈಗ ತೋಟಕ್ಕೆ ಜೀಪ್ ಈಗ ನಮ್ ತೋಟಕ್ಕೆ ಬಂದೇವ್ರಿ. ಬ್ರಿಟಿಷರ್ ಮುತ್ತಿಗೆ ಹಾಕದಾಗ ಸುರಂಗ ಮಾರ್ಗ ಏನೋ ಹೇಳಿದೇವಲ್ಲ ಊರೊಳಗೆ. ಸುರಂಗ ಮಾರ್ಗ ಹೆಂಗ್ ಬತ್ತು ಅನ್ನೋದು, ಎಲ್ಲಿಗೆ ಬತ್ತು ಅನ್ನೋದು ಈ ಎಂಡಿಗೆ ಬಂದು ಈ ನಮ್ಮ ತೋಟದಾಗ ಎಲ್ಲಿ ಐತಿ ಅನ್ನೋದು ತೋರಿಸ್ತೇವ್ರಿ. ಈ ಜಾಗ ಬರ ಬಾ ಒಳಗ ಹಂಗೆ ನೋಡ್ಕೊತ ಹೋಗ್ಬೇಕು. ಬ್ಯಾಟ್ರಿ ಹಚ್ಚನ ಅದ್ರ ನಡೀತಿ. ಸ್ವಲ್ಪ ದೂರ ಇಡಲ್ಲ ಲೈಟ್ ಅದು. ಮ್ಯಾಗಿಂದು ಎಲ್ಲ ತೋರಿ ಮೊದಲಿನ ಕಟ್ಟಡಗಳು. ಇದು ಸುರಂಗ ಮಾರ್ಗ ರೀ. ಈ ನಮ್ಮ ಕೋಟೆ ಒಳಗಿನ ಇಲ್ಲಿಗೆ ಬರೋದು ಸುರಂಗ ಮಾರ್ಗ. ಬ್ರಿಟಿಷರು ಕೋಟೆ ಸುತ್ತ ಮುತ್ತಿಗೆ ಹಾಕಿದ್ರ ಸುರಂಗ ಮಾರ್ಗವಾಗಿ ನಮ್ಮ ಸೈನಿಕರಿಗೆ ಬರ್ಲಾಕಿದ್ದು ದಾರಿ. ಅದು ಹಂಗೆ ನಡಿ ಅಲ್ಲೊಳಗೆ ಈ ಕಡೆ ಇದು ಕಾಣ್ತದಲ್ರಿ. ಇದನ್ನ ಮತ್ತೆ ತೆಳಗ್ ಹೋಗ್ಬೇಕ್ರಿ. ಇದು ಇನ್ನ ತೆಳಗ ಮುಂಚೆ ಇವು ಮನ್ಮೇನೆ ತೆಗ್ದಾಗ ಇವೆಲ್ಲ ಕಣ್ಕಪ್ಲೆ ಇದೆಲ್ಲ ನೀರ ಇದು ಬಂದು ಆಮೇಲೆ ಇನ್ನ ಈ ಕಡೆ ತೆಳಗಿನ ಇನ್ನ ಮಾರ್ಗ ಐತ್ರಿ ತೆಳಗ. ಇದ್ರ ತೆಳಗ ಇಳಿಬೇಕು ಮತ್ತ. ಮುಚ್ಚಿದ್ದ ಮೊದಲೇ ಮುಚ್ಚಿದ್ದದವ್ರು. ಈಗ ಮನ್ಮೇನೆ ತೆಗ್ದೇವ್ ನಾವು. ಇವು 2 ಕೋಳಿಗಳು ತೆಗ್ದೇವ್ರಿ ಇಟ್ಟು. ಇನ್ನಿನ ಮಾರ್ಗ ಅದಾವ. ಅಲ್ಲಿ ಕೊಟ್ನಾಳದಾಗು ಇದೇ ಟೈಪ್ ಹಿಂಗೆ ಏನು ಇದು ಅದಲ್ರಿ ಹಂಗೆ ಮಾರ್ಗಗಳು ಅದಾವ. 2 ಮಾರ್ಗ ತೆಗ್ದೇವಲ್ಲಿ ಇವು. ಅಲ್ಲಿದಿಂದ ಹೈವೇಕ್ ಹೋಗ್ಲಿಕ್ಕೆ ಸುರಂಗ ಮಾರ್ಗ ಅದ್ರಿ. ಕೊಟ್ನಾಳ ವಾಡ್ಯದಿಂದ ತೆಳಗಿಳಕಿನ ಸುರಂಗ ಮಾರ್ಗ ಹೈವೇಕ್ ಹೋಗಿ ಇದು ಆಗ್ತದ್ರಿ. ಈ ಥರ ಇವು ಮ್ಯಾಕ್ ತಿರುಗೆಲ್ಲ ತಗೊಂಡು ಹೈವೇಕ್ ಕುರುಗಳ್ರಿ. ಅವೇನು ಮಾಡಲ್ಲ ಬರ್ರಿ. ಇವು ಅಲ್ಲಿ ಭಾಳ ಅದಾವ್ರಿ ಕೊಟ್ನಾಳದೊಳಗೆ. ತೆಳಗ ಮತ್ತೆ ತೆಗಿಬೇಕ್ರಿ ಇದು. ಮತ್ತೆ ಹಿಂಗೆ ಈಗ 2 ರೂಮ್ ಕುಲ ಮಾಡ್ಯಾದ್ರಿ ಇದು. ಮೊದಲಿನ ಗೋಡೆ ನೋಡ್ರಿ ಇವೆಲ್ಲ ಗಚ್ಚರಿ. ಈ ಟೈಪ್ ಮಾರ್ಕ್ಗಳು ಬರ್ತಾವ್ರಿ. ಈಗ ಹೆಂಗ್ ಇದು ಬರ್ತಲ್ರಿ ಈಗ ಕಂಟಿನ್ಯೂ ಅಲ್ಲಿ ನಾವು ಸಣ್ಣವ್ರಿದ್ದಾಗ ಏನೈತ್ರಿ ಒಂದು ಇದು ಇಳಿ ಟೈಪ್ ಒಂದು ಹಗೆ ಐತಿ ಇದು ಐತ್ರಿ. ಅದ್ರ ಮ್ಯಾಲ ಮುಚ್ಚಿ ಒಂದು ಕಟ್ಟಿಗೆ ಇಟ್ಟಿದ್ರಿ. ಆ ಕಟ್ಟಿಗೆ ಕೊಳತಿದಾಗನೇ ನಮ್ಮ ರವಿಶಂಕರ್ ದೇಶಮುಖ ಅನ್ನೋದಲ್ರಿ ಅವ್ರದ್ದು ರೂಮ್ ಮಾಡ್ದೇವಲ್ಲಿ. ಆ ರೂಮ್ ಮಾಡೋದ್ರೊಳಗೆ ಅದು ಸಿಸ್ಟಮೆಟಿಕ್ ಮಾಡೋದ್ರ ಗಿಲ ಎಲ್ಲ ಮಾಡಿ ಪರಿಸಿ ತೆಳಗಿಂದು ಅದಕ್ಕೆ ದೊಡ್ಡ ಪರಿಸಿ ಹಾಕಿಬಿಟ್ಟೇವಿ. ಪರಿಸಿ ಹಾಕಿ ಅದು ಪ್ಯಾಕ್ ಮಾಡಿಬಿಟ್ಟೇವಿ. ತೆಗೆದ್ರು ಅವು ಕುಲ ಹಾಕೋತ ಬರ್ಬೇಕು. ಹಿಂದೆ ಹೇಳಿದ್ದು ಹಿರಿಯರದು
ಇಷ್ಟು ಕುರು ಉಳ್ದವ್ರಿ. ಇಲ್ಲಿ ಪ್ಯಾಕ್ ಮಾಡ್ಯಾನ ಬರೀ ಮಣ್ಣು ಬಿದ್ದದ್ರಿ. ಇಲ್ಲ ಪ್ಯಾಕ್ ಇರ್ಬೇಕ್ರಿ, ಅದು ನಾವು ಇನ್ನೂ ತೆಗೆದಿಲ್ಲ. ಇಟ್ಟು ಈಗ ಅದು ಹೊರಗಿಂದ ಒಂದು ಕುಲ ಮಾಡಿದೇವ್ರಿ, ಆಮೇಲೆ ಇದು ಕುಲ ಮಾಡಿದ್ವಿ. ಈಗ ನೋಡ್ರಿ ಇನ್ನ ಹಸಿನಿ ಅದ, ಇಲ್ಲಿ ಮಳೆಯಾಗಿ ಎಷ್ಟು ದಿನ ಆಯ್ತು. ಮಾಡ್ಬೋದ್ರಿ. ಆದ್ರೆ ಸದ್ಯಕ್ಕೆ ಅದ್ರದ್ದು ಇದು ಎಲ್ಲ ತೆಗಿಸಿ ನಾವು ಭಾಳ ವಿಚಾರ ಮಾಡಿಲ್ರಿ ಇದ್ರ ಬದಲ್ಲ. ಆ ಮ್ಯಾಗಿನ ಮೊದಲ ಕಟ್ಟಿದ ಗಚ್ಚನಾಗೆ ನೋಡ್ರಿ ಅವೆಲ್ಲ ಬರ್ರಿ ಏಟ್ ದೊಡ್ಡ ಹೊಟ್ಟಲ್ಲ. ಅವಾಗ ಇದ್ರಾಗ ಭಾಳ ಹುಲ್ಲ ಇದು ಇದ್ದು ರೀ. ಪೂರ್ತಿ ಹುಲ್ಲ ಇದು ಇರ್ತಿತ್ರಿ ನಾವು ಸಣ್ಣವ್ರಿದ್ದಾಗ. ಹಾಂ, ಸ್ವಚ್ಛ ಮಾಡ್ಯಾರ. ಇವೆಲ್ಲ ಗಚ್ಚಿನ ಅವಾಗಿನ ನೋಡ್ರಿ. ಅವಾಗ ಗಚ್ಚ ಏನು ಮಾಡ್ತಿರಲ್ಲ, ನಮ್ಮ ಏನು ಮೊದಲು ಮಾಡೆಗಳಿಗೆ ಏನು ಮಾಡ್ಯಾರಲ್ರಿ, ಇದೇ ಗಚ್ಚಿನ ಇನ್ನ ಕೆಲವೊಂದು ಇದು ಉಳ್ದಾವ ನೋಡ್ರಿ. ಇವೆರಡು ಮಾದೇವಪ್ಪ ದೇಶಮುಖ, ಆಮೇಲೆ ಉಷಾಬಾಯಿ ದೇಶಮುಖ ಅವ್ರ ಸಮಾಧಿ ರೀ ಇವು. ಬಸವ ಚಂದ್ರಶೇಖರ್ ದೇಶಮುಖರ ಮಗಳು, ದೊಡ್ಡ ಮಗಳ ಸಮಾಧಿ ಇದು. ಆಮೇಲೆ ಆಚೆ ಕಡೆ ಚಂದ್ರಶೇಖರ್ ದೇಶಮುಖರ ಸಮಾಧಿ ಇರೋದು ಆಚೆ ಕಡೆ ಇದ್ದಿದ್ದು. ಆಮೇಲೆ ಇಲ್ಲಿ ನಡ್ಬರ್ಕ ಇಲ್ಲಿದ್ದು ನಾಗರಾಜ್ ದೇಶಮುಖ ಅಂತ ಹೇಳ್ರಿ, ಇಲ್ಲೇ ಎಲ್ಲೋ ಬರ್ತಾರೆ ಅದು. ನಾಗರಾಜ್ ದೇಶಮುಖ ನಮ್ಮ ಅಂತಂದು ಎಲ್ಲ ಏನು ತಿಳ್ಕೊತಾರ ಎಲ್ಲರಿಗೂ ಇಲ್ಲೇ ಸಮಾಧಿ ಕೊಡೋದು. ನಮಸ್ಕಾರ ಗುರುಗಳ. ಹೇಳ್ತಾರ ಗುರುಗಳ, ಬರ್ರಿ ನೀವು. ಆ ಬನ್ನಿ ದಸರಾಕ್ರಿ ಈ ಗಿಡದ್ದು ಒಂದು ವಿಶೇಷ ಇದು ಅದ್ರಿ. ಯಾಕಂದ್ರೆ ನಮ್ಮ ಇಡೀ ಊರೆಲ್ಲ ಬಂದು ಇಲ್ಲಿ ಬನ್ನಿ ಮುಡ್ಕೊಂಡು ಹೋಗೋದ್ರಿ. ಅದು ಹಿಂದಿನ ದಿವಸ ಆಯುಧ ಪೂಜೆ ಅಂತೇಳಿ ಅಲ್ಲಿಗೆ ಚೌಡಿ ಐತ್ರಿ. ಆ ಚೌಡಿ ಒಳಗೆ ಆಯುಧ ಪೂಜೆ ಮಾಡ್ತೇವೆ. ಅದು ಆಯುಧ ಪೂಜೆ ಮುಗಿದು ಮರುದಿವ್ಸ ಏನದ ಬನ್ನಿ ಮುಡಿಲಕ್ಕೆ ಎಲ್ಲ ವಾದ್ಯ ವೈಭವದಿಂದ ಬಂದು ಇಲ್ಲಿ ಬನ್ನಿ ಮುಡಿ ಕಾರ್ಯಕ್ರಮ ಮುಗಿಸ್ಕೊಂಡು ಊರೊಳಗೆ ಅಲ್ಲಿಂದ ಬನ್ನಿ ಕೊಡೋದು ಚಾಲು ರೀ. ಈ ಗುರುಗಳು ಇದು ಬಂದ್ಕಿಂತ ಎಲ್ಲ ಊರು ಎಲ್ಲರೂ ಕುಡ್ಕೊಂಡೇ ಬರ್ತೀವ್ರಿ. ಎಲ್ಲರೂ ಕುಡ್ಕೊಂಡ್ಬಂದು ಇದನ್ನ ಪೂಜೆ ಮಾಡಿ ಅಲ್ಲಿ ಬನ್ನಿ ಮುಡ್ಕೊಂಡು ತೊಗೊಂಡು ಹೋದೇವಂದ್ರೆ ಮುಂದೆ ಬನ್ನಿ ಚಾಲು ರೀ ಊರಾಗ. ಅಲ್ಲಿ ತನಕ ಚಾಲು ಇಲ್ಲ. ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ಸಿದ್ದರಾಮಯ್ಯ. ಊರ ಸಿದ್ದರಾಮಯ್ಯ ಪರ್ವತಯ್ಯ ಆಲ್ಗೋಡ. ನಿನ್ನ ಹೆಸರು? ನಿಮ್ಮ ಹೆಸರು? ವಿಜಯ್ ಸಿಂಗ್ ರಾಜ್ಪುರ್. ವಿಜಯ್ ಸಿಂಗ್ ಬನ್ಸಿಲಾಲ್ ರಾಜ್ಪುರ್. ಊರ ಹೆಸರು? ಬರಂಗಾದ್ರೆ ಅವಾಗಿನ ಮಟ್ಟಿ ಹೊಡಿ ಬಾರಿಗಳ್ರಿ. ಗುರುಗಳ ಮಟ್ಟಿ ಬಗ್ಗೆ ಹೇಳ್ಬಾರ ನೀವೇ. ನಮ್ಮ ತಿಳ್ಬಾಲಕ್ರಿ ಇವು 2 ಜೋಡ್ ಮಟ್ಟಿ ನಡೀತಿದ್ವು ರೀ ಇಲ್ಲಿ. ಜೋಡ್ ಮಟ್ಟಿ ನಡೆದು ಇದು ಪೂರ್ತಿ ಎಲ್ಲ ನೀರಾವರಿ ಆಗೋದ್ರಿ. ಅದು ಮಟ್ಟಿ ಮಟ್ಟಿ ಮೇಲೆ ಒಟ್ಟು ನೀರು ಉಣ್ತಿತ್ತು ನೋಡ್ರಿ. 2 ಬಾರಿ ಅದಾವ. ಹ್ಞೂ ರೀ, ಜೋಡ್ ಬಾರಿ ಅದಾವ್ರಿ. 4 ಎತ್ರಿ. 1 ಬಾರಿಗೆ 2 ಎತ್ರಿ. 4 ಎತ್ತುಗಳು ಮಟ್ಟಿ ನಡೆದ ನೋಡ್ರಿ. ನೀರ್ ಬಾಳ. ಹ್ಞೂ ರೀ, ನೀರ್ ಬಾಳ ಅದ್ರಿ. ಈಗ ಎಷ್ಟು ಐತ್ರಿ ಇದು? ಒಂದು 30 ಫುಟ್ ಮ್ಯಾಲ ಅದ್ರಿ. ಎಷ್ಟು ಅದಾವ ಜನ? 30 ಫುಟ್ ಅದ್ರ. ಏನ್ರಿ 30 ಫುಟ್ ಹೆಚ್ಚದ್ರಿ. ಈಗ ಇದು ಇದ್ದಿದ್ದ ಖುಲ್ಲಾನೆ 20-25 ಫುಟ್ ಅದ್ರ ಕೆಳಗ ಈಗ ಅಲ್ಲಿ ಕೆಳಗಿಂದ ಹಿಡಿದ್ರೆ 50 ಫುಟ್ ತನ ನೋಡ್ರಿ. ಕಂಟಿನ್ಯೂ ಇರ್ತಾರ ನೀರು? ಹ್ಞೂ ಈಗ ಬ್ಯಾಸಿಗೆ ಅದಲ್ರಿ, ಈಗ ನೋಡ್ರಿ ಇಟ್ಟು ಕಾಯಂ ಇರ್ತದ್ರಿ ನೀರ. ಆ ಕಡೆಯಿಂದ ಬರ್ತಾವ ನೋಡ್ರಿ ಬಾರಿ. ಹಿಂಗ ಅಲ್ಲಿ ನಿಂತ್ಕೊಂಡ್ರಿ ನೀವು ಇಲ್ಲೇ ಬರ್ಬೇಕು. ಅಲ್ಲೇ ಇಲ್ರಿ ಬೇಡ ಇಲ್ಲೇ ನಿಂದ್ರಿ, ಏನಾರ ಆಗೈತ್ರಿ ಈಗ ಅಲ್ಲ. ನೀರ ತಗೋರಿ ಇದ್ರು ಏನೋ ಒಂದ್ ಎಳೆ ಬಿದ್ರು. ಮೊದಲಿನೂರಿ ದರ್ಗಾದಾಗ ಅದಾವಲ್ರಿ. ಇದು ಕಟ್ಟಿಸಿದ ಮುಂದೆ ಮುಂದೆ ಜಗ್ಗುದ ಅಲ್ತಾನ ಆ ನೀರು ಬಂದಿದ್ದು ಮುಗಿಸ್ಕೊತ್ಕೊಂಡು 2 ಒಮ್ಮೆ ಆ ಗಿಡತನ ಹೋಗುದ್ ನೋಡ್ರಿ ಎತ್ತುಗಳು.
ಅಟ್ ನೀರು ತಗೋದು ನೋಡಿ ಕಂಬ ದಾಟಿ ರಿಟರ್ನ್ ಹಿಂದ್ ಹಿಂದೆ ಬರೋದು. ಅಪ್ಪಾಜಿ ನೀವು ಬಸಲಿಂಗಪ್ಪ ಅಜ್ಜವರು ಒಂದು ಮ್ಯಾರೇಜ್ಗೆ ಮದುವೆಗೆ ಅಟೆಂಡ್ ಆಗಿದ್ದು ಅದೇನು ಸ್ವಲ್ಪ ಹೇಳ್ರಿ ವೀಕ್ಷಕರ ಕತೆ. ಯಾರ ಮದುವೆ ಇತ್ತು ಅದು? ನಿಂಬಾಳ ನಾಡಗೌಡರ ಮದುವೆ. ನಿಂಬಾಳ ನಾಡಗೌಡರ ಮಗಳು. ಹಾ, ಆ ಮದುವೆ ಹಾ, ನಿಶ್ಚಯ ಮಾಡಿದ್ರು. ಹಾ, ನಿಶ್ಚಯ ಮಾಡಿ ಇವ್ರದ್ದು ಅವ್ರದ್ದು ಗೆಳತನ. ಹಾ, ಅಷ್ಟ್ರಾಗ ಬಸಲಿಂಗಪ್ಪಜ್ಜವ್ರ ಮ್ಯಾಗ ಬ್ರಿಟಿಷರು ವಾರಂಟ್ ತೆಗೆದಿದ್ರು. ಹ್ಮ್, ಅದು ಹೋಗಿ ಮಾಡಪ್ಲೆ ಐತಿ ಲಗ್ನ. ಹ್ಮ್, ಅದಕ್ಕೆ ಅವ್ರದ್ದು ದೋಸ್ತ ಏನ್ ಮಾಡ್ದ, ಗೆಳೆಯ ಇರ್ಲಾರ್ದೆ ಲಗ್ನ ಹೆಂಗ್ ಮಾಡುದು ಅಂತ 8 ವರ್ಷ ಬಿಟ್ಟ ಮಗಳ ಲಗ್ನ. ಹ್ಮ್. ಒಂದ್ ದಿವ್ಸ ಇವರೇ ಸ್ವತಃ ಬಲ್ಲಿ ಹೋಗಿ ಯಾರು ಬಸಲಿಂಗಪ್ಪ ಅಜ್ಜ ಅವ್ರ ಸಲುವಾಗಿ ಲಗ್ನ ಮುಂದಕ್ಕೆ ಹಾಕಿದ್ರು. ಹಾಕಿದ್ರು. ನಿಂಬಾಳ ನಾಡಗೌಡ್ರು ರಿಲೇಷನ್ ಇತ್ತಂದ್ರೆ ನಿಮಗೆ? ದೋಸ್ತಿ ಗೆಳತನ. ಗೆಳೆಯ ಬಿಟ್ಟು ಲಗ್ನ ಹೆಂಗ್ ಮಾಡುದು? 8 ವರ್ಷ ಮಗಳ ಲಗ್ನ ಮುಂದಕ್ಕೆ ಹಾಕ್ಯಾರ. ಅವ್ರಂತ ಶ್ರೇಷ್ಠ ಗೆಳೆಯರ ಸಂಬಂಧ ಮುಂದೆ ಹಾಕ್ತಾರಂದ್ರ. ಅದ್ರ ಮುಂದೆ ಇವರೇ ಹೋಗಿ ಗೌಡ ತಂಗಿ ದೊಡ್ಡಕ್ಕೆ ಹೇಳ, ಯಾಕೆ ಇಷ್ಟು ದಿವಸ ಇಟ್ಕೊಂಡು ಕೂತಿದಿ, ನಾ ಲಗ್ನಕ್ಕೆ ಬರ್ತೀನಿ, ಆಗ ನನಗೆ ನೀ ಕೊನ ಹಿಡಿಲಕ್ ಹೋಗೋಣ, ನಾ ಬರ್ತೀನಿ, ಲಗ್ನ ತಯಾರು ಮಾಡೋಣ. ಲಗ್ನ ತಯಾರು ಮಾಡಿದ್ರು. ಲಗ್ನ ತಯಾರು ಮಾಡಿ ಮುಂದೆ ಗೌಡ್ರು ಏನ್ ಮಾಡಿದ್ರು, ಬಿಜಾಪುರ ಕೋಕೇಶಿಂದ ಬ್ರಿಟಿಷ್ ಅಧಿಕಾರಿಗೆ ಆಮಂತ್ರಣ ಕೊಡ್ಲಕ್ ಹೋಗಿದ್ರು. ಲಗ್ನಕ್ಕೆ ಬರ್ರಿ ಅಂತ ಆಮಂತ್ರಣ ಕೊಡ್ಲಕ್ ಹೋದಾಗ ಅವಾಗ ಇವ್ರೇನ್ ಹೇಳಿದ್ರು, ನನ್ನ ಲಗ್ನದೊಳಗ ಅಚಾತುರ್ಯ ಏನ್ರಿ ಘಟನಾ ನಡೆದ್ರು ಅದನ್ನ ನೀವು ತಲೆಗೆ ತಗೋಬಾರ್ದು, ಈ ರೀತಿ ನನಗೊಂದು ಲೇಖಿ ಕೊಡ್ರಿ ಅಂತ ಕೇಳಿದ್ರು. ಅವ್ರೇನಂದ್ರು, ಇದ್ರಾಗ ಏನಪ್ಪ ಯಾಕ ತಗೋ ಲೇಖಿ, ನಾ ಬರ್ತೀನಿ ಲಗ್ನಕ್ಕೆ ಅಂತ ಹೇಳಿದ್ರು. ಮುಂದೆ ಆ ಟೈಮಿಗೆ ಲಗ್ನಕ್ಕೆ ಬಂದ್ರು ನಿಂಬಾಳಕ. ಅವಾಗ ಹಿಂದಕ್ಕೆ ಏನಿತ್ತು, ಅಗಸಿವರೆಗ ದೊಡ್ಡವ್ರನ್ನ ಯಾರನ್ನೇ ಇನ್ವೈಟ್ ಮಾಡ್ಕೋಬೇಕಾದ್ರೆ ಅಲ್ಲೆಲ್ಲ ಬಾಜಿ ಭಜಂತ್ರಿ ತಗೊಂಡೋಗಿ ಅವ್ರಿಗೆ ಇನ್ವೈಟ್ ಮಾಡ್ಕೊಂಡು ಊರಾಗ ಕರ್ಕೊಂಡು ಬರೋ ಪದ್ಧತಿ. ಆ ಪ್ರಕಾರ ನಾಡಗೌಡರು ಅಗಸಿ ಒಳಗೆ ಹೋಗಿ ಅವ್ರಿಗೆ ಇದ್ರ ಭೇಟಿ ಅಂತ ಅದಕ್ಕೆ ಇದ್ರ ಭೇಟಿ ತೊಗೊಳ್ಳೋ ಟೈಮ್ದೊಳಗ ನಮ್ಮ ಬಸಲಿಂಗಪ್ಪದವರು ಸೈನಿಕರ ವೇಷ ಹಾಕೊಂಡು ಹೋಗಿದ್ರು. ಇವರು ಸೈನಿಕರ ವೇಷ ಹಾಕೊಂಡು ಹೋಗಿ ಇದ್ರ ಭೇಟಿ ತೊಗೊಳಗ ಆ ಬ್ರಿಟಿಷ್ ಅಧಿಕಾರಿ ಏನ ರಸ್ತೆ ಕುದುರೆ ಕೂತ್ ಹೊಂಟಿದ್ದ. ಅವಾಗ ಆ ಕುದುರೆಗೆ ಚಪ್ಪಡಿಸೋ ಕೂಡಲೇ ಕುದುರೆ ಅಡ್ಡು ಕಾಲೆತ್ತಿ ಆ ಆನೆ ಇದು ಆನೆ ಮ್ಯಾಗ ಕಾಲಿಡ್ತು. ಅದ್ ಮ್ಯಾಗ ಕೂತಿದ್ದ ಕೈ ಮಾಡ್ಕೇಸಿಂದ ನಮಸ್ಕಾರ ತಗೊಂಡು ಹಿಂದಕ್ಕೆ ಸರಿದ್ರು ಇವರು. ಅದು ಆ ಬ್ರಿಟಿಷ್ ಅಧಿಕಾರಿ ತಲೆಗೆ ಉಳಿತು, ಯಾವಪ್ಪ ಸೈನಿಕ ಎಷ್ಟು ಸೂರದ ನೀವು ಅನ್ನೋ ತಲೆಗೆ ಒಂದು ಲಗ್ನ ಆಗಂಗಾಯ್ತು. ಲಗ್ನ ಆದ್ಮ್ಯಾಗ ಮೆಜವಾನಿ ಅಂತೇಳಿ ಮಾಡ್ತಿದ್ರು. ಅವ್ರು ಈಗಿನ ರಿಸೆಪ್ಷನ್ ಮಾಡಿದ್ರೆ ಅವ್ರ ಮೆಜವಾನಿ ಅಂತ ಮಾಡ್ತಿದ್ರು. ಮೆಜವಾನಿ ಮಾಡಿ ಅವಾಗ ಏನದ ಬ್ರಿಟಿಷ್ ಅಧಿಕಾರಿ ಏನ್ ಕೇಳ್ದ, ಗೌಡ ಮತ್ತ ನಾ ಈ ಬರೋ ಟೈಮ್ದೊಳಗ ಇದ್ರ ಭೇಟಿ ತಗೊಂಡ್ರು ಆ ಸೈನಿಕ ಯಾರ ಕಾರ್ಯ ನೀವು ಸನ್ಮಾನ ಮಾಡೋದು ಅಣ್ಣ. ಇವ್ರೇನಂದ್ರು ಗೌಡ್ರು, ನಾನ್ ನಿಮ್ಗೆ ಆಮಂತ್ರಣ ಕೊಡ್ಲಾಕ್ ಬಂದಾಗ ನಿಮ್ ಕಡೆಯಿಂದ ಒಂದು ಮಾತು ತಗೊಂಡಿದ್ದೆ, ಲೇಖಿ ತಗೊಂಡಿದ್ದೆ ನಿಮ್ ಕಡೆಯಿಂದ. ನನ್ನ ಲಗ್ನದೊಳಗೆ ಏನ್ ಚಾತುರ್ ಘಟನೆ ನಡೆದ್ರು ಅದು ನೀವು ಲಕ್ಷಕ್ಕೆ ತಗೋಬಾರ್ದು ಅಂತ ಹೇಳಿದ್ದೆ. ಆ ಪ್ರಕಾರ ಏನದ, ಇಲ್ಲ ನಾನೀಗ ಸನ್ಮಾನ ಇದು ಕೊಡ್ಲಾಕ ನೀವು ನೋಡ್ಬೇಕಾಗ್ಯದ, ಅದಕ್ಕೆ ಭೇಟಿ ಆಗೋಸಲ ನಾ ಬಾ ಕರಿಯತ್ತೆ ಹೇಳಕತ್ತೀನಿ ಅಣ್ಣ. ಇವ್ರು ಹೇಳಿದ್ರು, ನೀವೇನು ವಾರಾಡ್ ತೆಗೆದಿರಿ, ಅವರೇ ಜಂಬಿ ದೇಶಮುಖರು ಅಂತ ಸೈನಿಕರು. ಅವರೇ ಜಂಬಿ ದೇಶಮುಖರು ಅಣ್ಣ. ಅವ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ದ, ಏಕ್ದಮ್ ಆರ್ಡರ್ ಮಾಡಿಬಿಟ್ಟ ಅರೆಸ್ಟ್ ಅಂತ ಹೇಳಿ, ಹಿಡ್ರಿ ಅಂತ ಆರ್ಡರ್ ಮಾಡೋದು ಕೂಡಲೇ ಅಲ್ಲೇ ಮುಂದೆ ಇವ್ರು ಮುಂದೆ ಇದ್ರು. ಅದು ಆಗಿಂದಾಗಿ ಇವ್ರೇನ್ ಮಾಡಿದ್ರು, ತಮ್ಮ ಹತಾರ ತೆಗೆದ ಕೇಸಿಂದ ಬ್ರಿಟಿಷ್ ಅಧಿಕಾರಿಗೆ ಹಿಡಿದು ಈಗಿನ ಸಿನಿಮಾದಾಗ ಹೆಂಗ್ ತೋರಿಸ್ತಾರ ಆ ರೀತಿ ಹೇಳಿದ, ಮಗನ ನಾ ಮಾತ್ರ ಈ ಸೈನಿಕರೊಳಗ ಉಳಿಯಂಗಿಲ್ಲ, ನಾ ಸಾಯ್ತೀನಿ, ನೀನ್ ತಗೊಂಡ್ ಸಾಯ್ತೀನಿ ಅಂತ ಹೇಳ್ಕೇಸಿಂದ ಹೇಳ, ನೀ ಆರ್ಡರ್ ಹಿಂದಕ್ಕೆ ತಕ್ಕೋ ಉಳಿತಿ, ಸರ್ ಆರ್ಡರ್ ಹಿಂದಕ್ಕೆ ತೊಗೊಳ್ಳಿಲ್ಲ ಅಂದ್ರೆ ನೀ ಸಾಯ್ತಿ, ನಾನು ಸಾಯ್ತೀನಿ ಅಂತ ಅಲ್ಲಿಂದ ಏನ್ ಮಾಡೋಣ, ಆರ್ಡರ್ ಹಿಂದಕ್ಕೆ ತಕೊಂಡ ಅವ್ನಿಗೆ ಸಂಗಟೆ ತಗೊಂಬಂದು ಬಾಗಿಲಿಗೆ ಬಂದು ಅವ್ನಿಗೆ ಒಳಗೆ ನುಗ್ಸಿ ಬಾಗಿಲಿಗೆ ನಿಂತಿತ್ತು. ಕುದುರೆನೂ ಅಷ್ಟು ಶಾಣೆ ಇತ್ತು, ಕುದುರೆ ಕೂತು ಕಡಿಗೆ ಹೋಗ್ಬಿಟ್ರು. ಆ ಟೈಮ್ನಾಗ ಸಿಗ್ಲಿಲ್ಲ ಅವರಿಗೆ. ಮುಂದೆ ಜಂಬಿಗೆ ಒಳಗ ಮುತ್ತಿಗೆ ಹಾಕಿದಾಗ ಸಿಕ್ಕರು. ಜಂಬಿಗೆ ಒಳಗ ಮುತ್ತಿಗೆ ಆದ್ಮೇಲೆ ಸಿಕ್ಕಿ ಮನೆಗೆ ಮುಕ್ಕೊಂಡಾಗ ಅವ್ರನ್ನ ಅರೆಸ್ಟ್ ಮಾಡೋದು. ಅದು ಎಷ್ಟನೇ ಇಸ್ವಿಗೆ ಅರೆಸ್ಟ್ ಮಾಡಿದ್ರಿ? ಅದು
ಅದು ಎಷ್ಟನೇ ಇಸ್ವಿ ಅನ್ನೋದು ಗಲ್ 57 ಗಲ್ಲಾಗ್ಯದ. ಗಲ್ಲಿಗೆ ಅಂದ್ರೆ 56 ಒಳಗೆ ಮಾಡ್ಬೇಕು. 56 57 57 ಎಷ್ಟನೇ ಡೇಟ್ ಗೊತ್ತದಂದ್ರೆ ಇಲ್ಲನ್ರಿ ಬರೀ 57 ಒಳಗೆ ಮಾಡಿ. ಇಸ್ವಿ ಏನೋ ಅಷ್ಟೇ ಗೊತ್ತಾ. ಹಾ, ಇನ್ನೊಂದು ಸರ್, ಮೀನಾಕ್ಷಿ ಚೌಕದ ಬಗ್ಗೆ ಸ್ವಲ್ಪ ಹೇಳ್ರಿ ವೀಕ್ಷಕರಿಗೆ. ಈಗ ನೋಡಿ ವೀಕ್ಷಕರಿಗೆ, ಈಗ ಬಿಜಾಪುರ್ನಲ್ಲಿ ನಾವಾದ್ರೂ ಇವತ್ತಾದ್ರೂ ಮೀನಾಕ್ಷಿ ಚೌಕ್ ಅಂತ ಕರಿತೇವೆ. ಈಗಾದ್ರೂ ಅದೇ ಪ್ರಸಿದ್ಧ ಅದ. ಅದು ಮೀನಾಕ್ಷಿ ಚೌಕ ಅಲ್ಲ, ಕರಿಬೇಡ್ರಿ ಮೇಲೆ, ದಯವಿಟ್ಟು ಕರಿಬೇಡ್ರಿ, ದಯವಿಟ್ಟು ಕರಿಬೇಡ್ರಿ. ಅದು ಮೀನಾಕ್ಷಿ ಒಂದು ಮೊದಲು ಹೋಟೆಲ್ ಇತ್ತು. ಆ ಹೋಟೆಲ್ ಫೇಮಸ್ ಇದ್ದಿದ್ದಕ್ಕಾಗಿ ಅದು ಮೀನಾಕ್ಷಿ ಚೌಕ್ ಆಗ್ಯದ. ಅದು ಮೀನಾಕ್ಷಿ ಚೌಕ್ ಅಲ್ಲ, ಅದು ಹುತಾತ್ಮ ಬಸಲಿಂಗಪ್ಪ ಬಹದ್ದೂರ್ ಚೌಕ್ ಅದು. ಹಾ, ಅದನ್ನು ಕರೀರಿ. ಹುತಾತ್ಮ ಬಹದ್ದೂರ್ ಬಸಲಿಂಗಪ್ಪ ಅವರು ದೇಶ್ಮುಖ್ ಚೌಕ್. ದೇಶ್ಮುಖ್. ಆಮೇಲೆ ನಿಮ್ಗೆ ನೋಡ್ಲಾಕ್ನು ಕುರು ಅದಾರಿ ಅಲ್ಲಿ. ಅದೇನ್ ಕಲ್ ಅದಲ್ಲ, ಆ ಕಲ್ಲಿನ ಮ್ಯಾಗ ಬರ್ದಾರ ಶಿಸ್ತಿಗೆ. ಅದು ಕಾಣಿಸ್ಲಾರ್ದಂಗ ಪೋಸ್ಟ್ ಗಿಸ್ಟ್ ಏನೇನೋ ಹಚ್ಚಿರ್ತಾರ ಮಂದಿ, ಆದ್ರ ಅದ್ರ ಮ್ಯಾಗ ಶಿಸ್ತು ಕಲ್ಲೇ ಕಟ್ಟದಿದ್ದವ. ವಿಜಯಪುರ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಅದು ಮೀನಾಕ್ಷಿ ಚೌಕ ಅಲ್ಲವೇ ಅಲ್ಲ, ಹುತಾತ್ಮ ಬಸಲಿಂಗಪ್ಪ ದೇಶ್ಮುಖ್ ಚೌಕ್. ಚೌಕರು. ಈಗ ನಾ ಮನೆಯೊಳಗೆ ಕುಂತು ಮಾತಾಡ್ತೀನಲ್ಲ, ಅವ್ರ ಮನೆಯೊಳಗೆ ಕುಂತು ಮಾತಾಡ್ತಾ ಇದ್ದೀನಿ ನಾನು. ನನಗೆ ಇಲ್ಲಿ ಬಂದ್ರೆ ಎಲ್ಲ ರೋಮಾಂಚನ ಆಗತ್ತದ ನನಗೆ. ಯಾವ ತರ ಇದ್ರು ಅವರು, ಎಂತ ತರ ಇದ್ರು. ಒಂದು ಈಗ ಪಿಕ್ಚರ್ದಾಗ ಎಲ್ಲ ಜಸ್ಟ್ ಸ್ಪೆಷಲ್ ಎಫೆಕ್ಟ್ ಆಗಿ ತೆಗಿತಾರ. ಅವ್ರು ಅವಾಗ 2 ಕೈಲಿ ಖಡ್ಗ ತಿರುಗುತ್ತಿದ್ರಂತೆ, 2 ಕೈಲಿ. ಹೌದಲ್ಲ ಸರ್? ಹೌದು. ಯುದ್ಧದೊಳಗೆ ಹ್ಯಾಂಗ 2 ಕೈಲಿ ತಿರುತ್ತಾರೋ ಆ ತರ ಕಲಾ ಕಲ್ತಿದ್ರಂತಾರ ಬಸಲಿಂಗಪ್ಪ ಅಜ್ಜ ಅವರು. ಆಮೇಲೆ ಕುದುರೆ ಕೊಟ್ಟ ಲಗಾಮ್ ಹಾಕ್ತಿತ್ತಿಲ್ರಿ ಅವ್ರು. ಕುದುರೆ ಮೇಲೆ ಲಗಾಮ್ ಇಲ್ರಿ, ಮತ್ತೆ ಹ್ಯಾಂಗ್ರಿ ಹಂಗೆ ಹೋಗುದು? ಹಿಂಗೆ ಹೋಗುದು. ಅವ್ರು ಬರೀ ಹಿಂಗ್ ಹೊಡೆದ ಲೆಕ್ಕದ ಮ್ಯಾಗೆ ಗೊತ್ತಾಗೋದು ಅವ್ರಿಗೆ. ಇದು ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಫಾಸ್ಟ್ ಹೋಗ್ಬೇಕು, ಸಾವಕಾಶ ಹೋಗ್ಬೇಕು. ಕುದುರೆನೂ ಅಟ್ ಚಾಣೆ ಇತ್ತು. ಅದ್ಭುತ ಅದ್ಭುತ. ಅದು ಒಮ್ಮೆ ಏನಾಗ್ಯದ್ರಿ, ನಮ್ಮ ಅಪ್ಪ ಹೇಳೋ ಕೆಲಸ, ನಿಮ್ ತಂದೆಯವ್ರು ಹೇಳಿ. ಬ್ಯಾಟಿ ಆಡ್ಲಕ್ ಹೋಗ್ತಾರ ನಮ್ಮ ಊರಾಗ್ರಿ. ಬ್ಯಾಟಿ ಆಡ್ಲಕ್ ಹೋಗಿ ಬಂದು ಇಲ್ಲಿ ನಮ್ಮ ವಾಡ್ಯಾಕ್ ಬಂದ್ ಇದ್ ಮಾಡಿ ಇಲ್ಲಿ ಮುಜ್ರಿ ಹೊಡೆದು ತಗೊಂಡು ಖುಷಿ ತಗೊಂಡು ಹೋಗ್ತಾರ. ಅದು ಏನಾಗ್ಯದ್ರಿ, ಅಕಸ್ಮಾತ್ ಕಾನೂನಿ ಆದ ಕೂಡಲೇ ಮರ್ದಿವ್ಸ ಕರಿ. ಆ ಕರಿ ಬ್ಯಾಟಿ ಆಡ್ಬೇಕಂತೇಳಿ ಕುದುರೆ ಮ್ಯಾಗ ಕೂತಾರ. ಈ ಕ್ರಾಸಿಗೆ ಒಂದು ದಂಡಿ ಕಟ್ತಿದ್ರು, ಮುಂದೆ ಅಲ್ಲಿ ಎಕ್ಸಿಬಲ್ ಒಂದು ದಂಡಿ ಕಟ್ತಿದ್ರು. ಅಲ್ಲಿ ಬಂದ್ ಕೂಡ್ಲೆ ಆಟೋಮೆಟಿಕ್ ಕುದುರೆ ಕಡ ನಿಂದಿರ್ತಿತ್ತು. ಆ ದಂಡಿ ಹತಾರ್ಲಿ ಹೊಡೆದ್ ಕಿಸಿದ್ ಮುಂದೆ ಹೋಗ್ತಿದ್ರು. ಇದು ಪದ್ಧತಿ ಅವ್ರ ಕುದುರೆ ಕಲಿಸಿದ್ದು. ಅದು ಏನಾಗ್ಯದ, ಇವ್ರು ಯಾವ ವಿಚಾರದಾಗ ಅದಾರು ಅನ್ಸುತ್ತೋ ಅಲ್ಲಿ ಬಂದ್ ಕೂಡಲೇ ಕುದುರೆ ನಿಂದ್ರಂಗ್ ನಿಂತದ್ರಿ. ನಿಂದ್ರಾಣ ಇವ್ರ ಮ್ಯಾಗಿಂದ ಕೆಳಗ್ ಬಿದ್ದಾರ. ಇವ್ರಿಗೆ ಲಕ್ಷ ಕಲ್ಪನೆ ಇಲ್ಲ ಅದು ಈ ಜಾಗದಾಗ ಇದು ನಿಂದಿರ್ತದ ಅನ್ನೋ ಕಲ್ಪನೆ ಇಲ್ಲ. ಏನೋ ವಿಚಾರ ಮಾಡ್ಕೊತೊಂಟ್ರ ಟ್ರೈನಿಂಗ್ ಕೊಟ್ರಿ. ಅಲ್ಲಿಂದ ಮುಂದ ಅವ್ರು ಕೆಳಗ್ ಬಿದ್ದಾರ. ಕೆಳಗ್ ಹಂಗೆ ಹತಾರ ಇರ್ದಾರ ಹೊಡ್ಲೆಕ್ಕ. ಗುರುಲಿಂಗಪ್ಪ ಅಜ್ಜವ್ರು ಅಲ್ಲಿ ಇದ್ದಿರತ್ತ. ಇವ್ರ ಅಣ್ಣವ್ರಿ, ಬಸಲಿಂಗಪ್ಪ ನೀ ಕಲಿಸಿದಿ ನೀ ನೆನಪಾರಿದಿ, ಅದು ನೆನಪು ಕೊಟ್ಟದದು, ಅದಕ್ಕೆ ಕೊಟ್ಟಿದ್ದಿ, ತಪ್ಪಾದ್ರದಲ್ಲ ನಿಂದದ ಸರಿ ಎಂದ ಕತೆ ಭಯಣ ಬಿಟ್ಟು ಆದ್ರತ್ರಿ. ನೋಡಿ ಕುದುರೆ ಎಷ್ಟು ಅವಾಗಿನ ಕಾಲದಾಗ ಪ್ರಾಣಿಗಳಿಗೆ ಯಾವ ಟ್ರೈನಿಂಗ್ ಕೊಟ್ಟಿದ್ರು. ಇನ್ನೊಂದು ವೀಕ್ಷಕರೇ, ನಿಮ್ಮ ಎಲ್ಲಾ ಜನತೆಗೆ, ಜಂಬಗಿ ಜನತೆಗೆ, ವಿಜಯಪುರ ಜನತೆಗೆ, ಕರ್ನಾಟಕದ ಜನತೆಗೆ ನಾ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂದ್ರೆ, ಈಗ ನಾವು ವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪ್ರತಿ ಊರೊಳಗೆ ನೋಡ್ತೇವೆ. ಅಲ್ಲಿಂದ ಇದು ವೀರ ಸಿಂಧೂರ ಲಕ್ಷ್ಮಣನ ಬಗ್ಗೆ ಎಲ್ಲ ಕಡೆ ಮಾತಾಡ್ತೇವೆ ಕರ್ನಾಟಕದ ಇತಿಹಾಸದೊಳಗೆ. ವೀರ ಬಸಲಿಂಗಪ್ಪ ದೇಶಮುಖ್ ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ನಾವು? ಅವ್ರ ಇತಿಹಾಸ ಯಾಕೆ ಕ್ರಿಯೇಟ್ ಮಾಡ್ತಾ ಇಲ್ಲ? ಇವ್ರಿಗಿಂತ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣಕ್ಕಿಂತ ಮುಂಚೆ 1857ರಲ್ಲಿ ಸೋಲಾಪುರದೊಳಗೆ ತಂದೆ ಮಗನಿಗೆ ಗಲ್ಲಿಗೆ ಹಾಕ್ಯಾರ. ಇವರಿಗೆ ಅಂಥ ಸ್ವಾತಂತ್ರ್ಯ ಹೋರಾಟಗಾರ ಇವರು. ಎಲ್ಲ ದೇಶಮುಖರು ಸರೆಂಡರ್ ಆಗಿ ನಾವು ನೀವು ಹೇಳ್ದಂಗೆ ಕೇಳ್ತೇವತ್ತು ಬ್ರಿಟಿಷರು ಅಂದಾಗ. ನನ್ನ ಇಡೀ 4,000 ಎಕರೆ ಜಮೀನಿನ ಮಾಲೀಕರು ಇವರು ಬಸಲಿಂಗಪ್ಪ ಅಜ್ಜ. ನನಗೆ ಆಸ್ತಿ ಹಣ ಏನು ಬೇಕಂದ್ರೆ ನನಗೆ ದೇಶ ಪ್ರೇಮ, ನಾ ದೇಶ ಉಳಿಬೇಕನ್ನಂದು ತಿಳ್ಕೊಂಡು ಬ್ರಿಟಿಷರು ಹೇಳಿದ್ದನ್ನು ಕೇಳಿಲ್ಲ, ಸರೆಂಡರ್ ಆಗಲಿಲ್ಲ. ಅದಕ್ಕೆ ಇಬ್ಬರು ಅಪ್ಪ ಮಗನಿಗೆ ಸೋಲಾಪುರ್ಗೆ ಹೋಗಿ 1957 ಅಲ್ಲಿ ಗಲ್ಲಿಗೆ ಹಾಕ್ಯಾರ. ಅದಕ್ಕೆ ದಯಮಾಡಿ ಈ ಜಂಬಗಿ ಹಿಸ್ಟ್ರಿಯನ್ನು ಹೊರಗೆ ತರಬೇಕು ಸರ್ಕಾರ. ನಾನು ಸರ್ಕಾರದವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. MB ಪಾಟೀಲ್ರ ಬಗ್ಗೆ ಹೇಳಿದ್ರು, ಇವರು ಭಾಳ ಹೆಲ್ಪ್ ಮಾಡ್ಯಾರ ಅಂತ ಹೇಳಿ MB ಪಾಟೀಲ್ರು. ನಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. MB ಪಾಟೀಲ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಇನ್ನೂ ಪ್ರಯತ್ನ ಮಾಡ್ರಿ ನೀವು.
ಈ ಜಂಬಿಗೆ ಇತಿಹಾಸ ಪುಟದೊಳಗೆ ಬರಬೇಕು. ಅವ್ರು ಯಾರ ಸಂಬಂಧ ತಿಳ್ಕೊಂಡ್ರಿ? ದೇಶದ ಸಂಬಂಧ ತಿಳ್ಕೊಂಡ್ರು. ಅವರು ತಮ್ಮ ಫ್ಯಾಮಿಲಿ ಸಂಬಂಧ ಇಷ್ಟೆಲ್ಲ, ಇವರೆಲ್ಲ ಫ್ಯಾಮಿಲಿ ಇವ್ರ ಸಲುವಾಗಿ ಏನೂ ಇಡ್ಲಿಲ್ಲ ಅವರು. ಈಗ ಬರೀ 20 ಎಕರೆ ಜಮೀನದ, ಅಷ್ಟರೊಳಗೆ ಎಷ್ಟು ಮಂದಿ ಅಣ್ಣ ತಮ್ಮರಿದ್ದೀರಿ? 3 ಮಂದಿ ನಡು 20 ಎಕರೆ ಉಳಿದದ. 4,000 ಎಕರೆ ಮಾಲಕ ಅವಾಗ ಅವರು ಹಾಂಗ ಒಂದ್ ವೇಳೆ ನನ್ನ ಮಂತಾನ ಮಕ್ಕಳು, ಈಗ ನಾವೇನ್ ಮಾಡ್ತೇವೆ, ಮಕ್ಕಳಿಗಿರ್ಲಿ ಮೊಮ್ಮಕ್ಕಳಿಗಿರ್ಲಿ ಅಂತ ಬಡ್ಕೋತಿರ್ತೇವೆ. ಅವಾಗ ಅವ್ರು ಬಸಲಿಂಗಪ್ಪ ಅಜ್ಜವ್ರು ಬಡ್ಕೊಂಡಿದ್ರಂದ್ರೆ ಈಗೆಲ್ಲ ಲ್ಯಾಂಡ್ಲಾರ್ಡ್ ಇರ್ತಿದ್ರಿ ರೋಡ್ಗೆ ಇಲ್ಲಿ ಎಲ್ಲ ಸುತ್ತಮುತ್ತ. ಅವ್ರು ಅದನ್ನು ಬಯಸಲಿಲ್ಲ. ನಮ್ಮ ದೇಶ ಮುಖ್ಯ, ನಮ್ಮ ದೇಶ ಸ್ವಾತಂತ್ರ್ಯ ಆಗ್ಬೇಕಂತ ಬೆಳೆದಾಡಿ ತಮ್ಮ ಕೊರಳು ಕೊಟ್ಟರೆ ಅಪ್ಪ ಮಗ. ದಯಮಾಡಿ ಸರ್ಕಾರಗಳನ್ನ ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಜಂಬಿಗೆ ಅನ್ನೋ ಒಂದು ಇತಿಹಾಸ ಪುಟಕ್ಕೆ ಸೇರಿಸ್ರಿ ದಯಮಾಡಿ. ಜಂಬಿಗೆ ಈ ಸ್ಥಾನ ಏನದಲ್ಲ, ಅವರು ಬಸಲಿಂಗಪ್ಪ ಅಜ್ಜವ್ರು ಓಡಾಡಿದ್ದು ಬಹಳ ಪುಣ್ಯ ಕ್ಷೇತ್ರ ಅದ. ಇದನ್ನು ನೀವು ಒಂದು ಇತಿಹಾಸ ಪುಟದೊಳಗೆ ಸೇರಿಸ್ರಿ. ಅವ್ರದ್ದು ಎಲ್ಲ ಕಡೆ ಪ್ರತಿಮೆ ಮಾಡ್ರಿ. ಈಗೇನೋ ಬಿಜಾಪುರದಾಗ ಒಂದು ಹುತಾತ್ಮ ಚೌಕ್ ಅಂತ ಮಾಡಿದ್ದಾರಂತ, ಅಲ್ಲಿ ಆಯ್ತು. ಈ ತರ ಎಲ್ಲಾ ಕಡೆ ಆಗ್ಬೇಕು ಬಸಲಿಂಗಪ್ಪ ಅಜ್ಜ ಅವ್ರ ಹೆಸರಲ್ಲೇ. ದಯಮಾಡಿ ಅದನ್ನು ಕಳಕಳಿ. ಇವ್ರ ಯಾಕ್ರಿ ಅವ್ರ ಯಾಕ್ರಿ ಇವ್ರೇ ರೀ. ಇವ್ರ ಕೈ ಮ್ಯಾಗ 15 ಜಮೀನ್ ರೀ. ಊರು ನಂದು, ಊರಿಗೆ ಬೇಕು ಅಧ್ಯಕ್ಷ ನಮ್ಗ ಮಕ್ಳಿಗೆ ಇಲ್ಲಾರ್ದ 14 ಜಮೀನು ಊರ್ ಸಲುವಾಗಿ ಕಳ್ದಾರ್ರಿ. ಕೊಟ್ರಿ ಹೆಂಗ್ ಬಂತು ಭಾವನ? ಅದು ಕೊಡ್ಬೇಕಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದ್ದಾರೆ. ಊರು ನಂದು, ಜೀವರೆಲ್ಲ ನನ್ನವರು. ಅದನ್ನೇ ಈಗ ಅವ್ರು ಹಿಡ್ಕೊಂಡು ಹೊಂಟಾರೆ. ಅಚ್ಚಾ, ಅಲ್ಲ ನೀವು ಮಕ್ಕಳು ನಿಮಗೆ ಯಾಚರ್ದವರು ಅಲ್ಲ, ಊಟ ಒಂದೇ ನನ್ನ ಚಟ. ಬಟ್ ನಿಮ್ ಮನಸ್ಸಿನೊಳಗೆ ಮಕ್ಕಳಿಗೆ 20 ಎಕರೆ ಇಟ್ಟು ನಾವು ಉಳಿದಿದ್ದೆಲ್ಲ ದಾನ ಮಾಡ್ಬೇಕಂತ ಅನಿಸ್ತು ನಿಮಗೆ? ದಾನ ಮಾಡಿಲ್ಲ, ಅವ್ರ ಸಲ ಖರ್ಚು ಮಾಡಿದ್ದೆ. ಯಾರೇ ಬೇಜಾವ್ರಕ್ಕೆ ಇದು ಮಾಡ್ಬೋದಿದ್ರು ನಾನೇ ನನ್ನ ಖರ್ಚಿನ ಮ್ಯಾಗ ಹೋಗ್ಬೇಕು, ನನ್ನ ಖರ್ಚಿನ ಮ್ಯಾಗ ಬರ್ಬೇಕು. ಇವತ್ತಿನ ತರನು ಊರಿನವ್ರು ಎಲ್ಲೇ ಹೋಗ್ಬೇಕಾದ್ರು ಅವ್ರಿಗೆ ಖರ್ಚು ಮಾಡೋದು ನೀವು. ನಾವು ಸಂಗಟ್ಟಿದ್ದಾಗ ನೋಡಿ, ಈ ಊರಿನ ಜನತೆ ಸಲುವಂದ ಮತ್ ನಮ್ಮಲ್ಲಿ ಜನನು ಹಂಗೆ ಅದಾರ. ಜಂಬಿಗೆ ಜನ. ಇದಕ್ಕೆ ಯಾವ ಜಂಬಿಗೆ ಅಂತಾರೆ? 2-3 ಜಂಬಿಗೆ ಅವ. ಇದಕ್ಕೆ ಅಹೇರಿ ಜಂಬಿಗೆನೆ, ಅಹೇರಿ ಜಂಬಿಗೆ ಅಂತಾರೆ. ಯಾಕಂದ್ರೆ ಜೈನಾಪುರ ಜಂಬಿಗೆ ಅದ. ಇದಕ್ಕ ಅಹೇರಿ ಜಂಬಿಗೆ ಅಂತಾರಲ್ಲ. ಎಷ್ಟು ಕಿಲೋಮೀಟರ್ ಆತ್ರಿ ಬಿಜಾಪುರದಿಂದ? 25. 28 ಆತಿರ್ಬೇಕು ನೋಡ್ರಿ. 20 ಈ ಕಡೆ 8 ಅದು. ಇಲ್ರಿ 4 17 ರೀ, ಈ ಕಡೆ 8 ರೀ. ಎಷ್ಟು ಕಿಲೋಮೀಟರ್? 25 ಕಿಲೋಮೀಟರ್ ಆಗುತ್ತದೆ ಜಂಬಿಗೆ. ಎಕ್ಸಾಕ್ಟ್ಲಿ ನಿಮ್ಗೆ ಅವ್ರ ಮಾಲಕರಿಂದ ನಾ 28 ಅಂತ ಹೇಳಿದ್ರೆ ತಪ್ಪಿ, 25 ಕಿಲೋಮೀಟರ್ ಆಗುತ್ತಂತ ಬಿಜಾಪುರದಿಂದ. ಜಂಬಿಗೆ ಅನ್ನೋ ಊರುಗಳು 2-3-4 ಇವೆ. ಮಹಾರಾಷ್ಟ್ರದಲ್ಲಿ 1-2 ಜಂಬಿಗೆ ಅಂತಿವೆ. ಈಗ ಈ ಜಂಬಿಗೆ ಅನ್ಬೇಕಾದ್ರೆ ಅಹೇರಿ ಜಂಬಿಗೆ ಅನ್ಬೇಕು ನೀವು. ಅಂದಾಗ ಇಲ್ಲಿ ಬರ್ತೀರಿ ನೀವು. ದಯಮಾಡಿ ಬನ್ರಿ, ಈ ಕುರುಹುಗಳನ್ನು ನೋಡ್ರಿ. ರೋಮಾಂಚನ ಆಗುತ್ತೆ ಈ ಊರೊಳಗೆ ಎಂಟರ್ ಆದ ಕೂಡಲೇ. ಇಂಥ ಒಂದು ಜಂಬಿಗೆ ಊರೊಳಗೆ ಇಂಥ ಇತಿಹಾಸ ಆಗಿ ಹೋಗೋದಲ್ಲ. ಇದನ್ನು ಬೆಳಕಿಗೆ ತರಬೇಕು ನಾವೆಲ್ಲರೂ ಕೂಡಿ. ನಮ್ಮ ಮುಂದಿನ ಜನಾಂಗಕ್ಕೆ ಅಳಿಸಿ ಹೋಗಬಾರ್ದು. ನಾ ಈಗ ಬರೋ ಮುಂದೆ ಇವರೆಲ್ಲ ಸ್ಟ್ರಕ್ಚರ್ ಕಟ್ಟಕತ್ತೀರಿ, ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ರಿ, ಹಳಿದನ್ನು ಇಡ್ರಿ, ಕೆಡಬೇಡ್ರಿ. ಯಾಕಂದ್ರೆ ಅವೆಲ್ಲ ನೆನಪುಗಳ ನಮಗೆ. ಅವರೆಲ್ಲ ಬಸಲಿಂಗಪ್ಪ ಅಜ್ಜ ಅವರು ಓಡಾಡಿದ್ದು, ಇದನ್ನು ಮಾಡಿದ್ದು, ಶಿವೆಯವರು ಬಂದು ಇಲ್ಲಿ ಮಲ್ಕೊಂಡಿದ್ದು, ಇದು ಅಸಾಧಾರಣ ಮಂತಾನೆ ಇದು. ಅದಕ್ಕೆ ದಯಮಾಡಿ ಇಲ್ಲಿ ಬನ್ರಿ, ಬಂದ್ಕೆ ಇಲ್ಲಿ ನೋಡ್ರಿ ಇತಿಹಾಸ. ಮತ್ತೇನ್ರಿ ತೋರ್ಸೋದ್ರಿ ಅಂದ್ರೆ ನೀವೆಲ್ಲ ಇಲ್ರಿ, ಇನ್ನು ಒಂದ್ಸಲ ಕೊಟ್ನಾಳಕ್ ಹೋಗೋಣ್ರಿ. ಒಂದ್ ಅವ್ರು ನಮ್ಮ ಅಣ್ಣವ್ರು ಇದ್ದಿದ್ದು ಕೇಳ್ಕೊಂಡು ಅಲ್ಲಿ ಪೂರಾ ಕಿಲ್ಲಾಗಿಲ್ಲ. ಈಗ ವೀಕ್ಷಕರೇ ಇದನ್ನ ನೋಡ್ರಿ, ಇನ್ನೂ ಹಿಸ್ಟ್ರಿ ಭಾಳ ಅದ. ಯಾಕಂದ್ರೆ ಹಳಿ ವಾಡಿ ಏನದಲ್ಲ ಮ್ಯಾಲೆಲ್ಲ ಕೆಲವೊಂದು ಕೆಡವ್ಯಾರ ಅವಾಗಿಂದು ತಮ್ಮ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋ ಸಲುವಾಗಿ. ಇನ್ನು ಮ್ಯಾಲ ಭಾಳ ಭವ್ಯ ಇತ್ತೆಲ್ಲ, ಹಾಳಾಗ್ಯದ ಬಿದ್ದೆಲ್ಲ. ಇದು ಸರ್ಕಾರ ಇದಕ್ಕೆ ಸ್ವಲ್ಪ ಗಮನ ಕೊಡ್ಬೇಕು, ಇದಕ್ಕೆ ಉಳಿಬೇಕು. ನಮಗೇನು ಈಗ ಆ ದ್ವಾರ ಬಾಗಿಲು ನಿಮ್ಗೆ ತೋರಿಸ್ತೇವೆ, ನೋಡೋದೇ ಮೈ ಜುಮ್ ಅಂತ. ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಹುಟ್ಟಿದ ಮನೆ ಇದು. ಇಲ್ಲೇ ಅವ್ರ ತಾಯಿ ಡಿಲಿವರಿ ಆಗ್ಯಾರ. ಅವ್ರ ತಾಯಿ ತವ್ರ ಮನೆ ಇದೆ. ಅದಕ್ಕೆ ಇದು ಗೌರ್ಮೆಂಟ್ ಸ್ವಲ್ಪ ಲಕ್ಷ್ಯ ಕೊಡಬೇಕು. ದಯಮಾಡಿ ಇದನ್ನು ಬೆಳೆಸಬೇಕು ಈ ಮಂತನ. ಇದನ್ನ ತಿಳ್ಕೊಂಡು ಕಳಕಳಿಯಿಂದ ಕೇಳಿ. ಅಪ್ಪಾಜಿ ತಮಗೆ ಧನ್ಯವಾದಗಳು. ನಿಮ್ಗೆ ಇನ್ನೊಂದು ಸ್ಪರ್ಶೆ ಮಾಡ್ತೀನಿ ನಾ, ಯಾಕಂದ್ರೆ ನೀವೆಲ್ಲ ಬಹಳ ಇದು ಬೆಳೆದ್ರಿ. ಧನ್ಯವಾದಗಳು ಸರ್. ಅವ್ರ ಮಗ ಇವರು. ಅದಕ್ಕೆ ದಯಮಾಡಿ ಇದನ್ನ ನೀವು
ಲೈಕ್ ಆಯ್ತು ಅಂದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬರ್ ಮಾಡ್ರಿ, ಬೆಲ್ ಐಕಾನ್ ಒತ್ತಿರ್ತಾವ. ಕಳ್ಕಳಿಯಿಂದ ಸ್ಕೋಪ್ ಇಂಥವು ನಾ ಮಾಡ್ಬೇಕು ತಿರ್ಗಾಡಿ ಎಲ್ಲ ಕಡೆ. ಬರೀ ಸ್ಕೋಪ್ ಕೊಡ್ರಿ, ಅದಕ್ಕೇನು ಹಣ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋಕೆ ಬೆಲ್ ಐಕಾನ್ ಒತ್ತಕ್ಕೆ. ಅದಕ್ಕೇನದ ನೀವು ಸ್ಕೋಪ್ ಕೊಟ್ರಿ ಅಂದ್ರೆ ಇಂಥವು ತಿರ್ಗಾಡಿ ನಾ ಮಾಡ್ತೀನಿ. ಬಿಕಾಸ್ ಆಫ್ ಐ ಆಮ್ ಹ್ಯಾಂಡಿಕ್ಯಾಪ್ಡ್ ಪರ್ಸನ್. ನನಗೆ ಹೆಲ್ಪ್ ಮಾಡ್ಲಿಕ್ಕತ್ತರು ರಾಕೇಶ್ ಬ್ರಾದರ್ ಕ್ಯಾಮ್ರಾಮನ್, ಅವ್ರು ಹೆಲ್ಪ್ ಮಾಡ್ತಾರೆ. ಬಸವರಾಜ್ ಗಿಡ್ಯಾಳ ಅವ್ರು, ನನಗೆ ಇನ್ನೊಬ್ರು ಹೆಲ್ಪ್ ತೊಗೊಂಡು ನಾ ಮಾಡ್ತೇನೆ. ನಾ ಒಬ್ಬನೇ ಓಡಾಡಿ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಹ್ಯಾಂಡಿಕ್ಯಾಪ್ಡ್. ಅದಕ್ಕೆ ದಯಮಾಡಿ ನಿಮ್ದು ಒಂದು ಲೈಕ್, ಸಬ್ಸ್ಕ್ರೈಬರ್, ಬೆಲ್ ಐಕಾನ್ ಭಾಳ ಇದು ಅದ. ನಾನು ಎಲ್ಲ ಕಡೆ ಇನ್ನೂ ಆಲ್ ಇಂಡಿಯಾ ತಿರುಗಾಡ್ಬೇಕಂತ ಮಾಡೀನಿ, ನಾನು ತಿರುಗಾಡಿ ಮಾಡ್ಬೇಕಂತ ಮಾಡೀನಿ. ತಮ್ಮ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಇದು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕದ ಇತಿಹಾಸದಲ್ಲಿ